ಧರ್ಮಸ್ಥಳದ ವಿರುದ್ಧ 200 ಕೋಟಿ ರೂಪಾಯಿ ಷಡ್ಯಂತ್ರ ಆರೋಪ ಕೇಳಿಬರ್ತಾ ಇದೆ. ಧರ್ಮಸ್ಥಳ ವಿವಾದಕ್ಕೆ ಮತ್ತೊಂದು ರಾಜಕೀಯ ಆಯಾಮ ಸಿಕ್ಕಿರುವಂತದ್ದು. ಧರ್ಮಸ್ಥಳ ವಿರುದ್ಧ 200 ಕೋಟಿ ರೂಪಾಯಿ ಷಡ್ಯಂತ್ರ ಆರೋಪ. ಧರ್ಮಸ್ಥಳ ವಿವಾದಕ್ಕೆ ಮತ್ತೊಂದು ರಾಜಕೀಯ ಆಯಾಮ ಸಿಗ್ತಾ ಇದೆ. ಎಡಪಂಥೀಯರು ಹಿಂದೂ ವಿರೋಧಿಗಳಿಂದ ಈ ಸಂಚನ್ನ ರೂಪಿಸಲಾಗ್ತಾ ಇರುವಂತದ್ದು. ಈ ಷಡ್ಯಂತ್ರದಲ್ಲಿ ಸರ್ಕಾರದ ಕೆಲವು ನಾಯಕರು ಭಾಗಿಯಾಗಿದ್ದಾರೆ. ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಸ್ಫೋಟಕ ಬಾಂಬ್ ಸಿಡಿಸ್ತಾ ಇದ್ದಾರೆ. ಧರ್ಮಸ್ಥಳ ಬುರುಡೆ ಪ್ರಕರಣ ಈಗ ಬಯಲಿಗೆ ಬರ್ತಾ ಇದೆ. ಇದು ದೊಡ್ಡ ಷಡ್ಯಂತ್ರ ಅಂತ ಎಲ್ರಿಗೂ ಕೂಡ ಮೊದಲೇ ಗೊತ್ತಿತ್ತು. ಧರ್ಮಸ್ಥಳ ವಿರುದ್ಧ ಸಂಚು ನಡೆದಿತ್ತು ಅಂತ ಆರಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದು ಸರ್ಕಾರದವರು ಸೇರಿ ಮಾಡಿರುವಂತಹ ಷಡ್ಯಂತ್ರ ಆಗಿದೆ. ಇವರೆಲ್ಲ ಯಾರು, ಹಿನ್ನೆಲೆ ಏನು, 200 ಕೋಟಿ ರೂಪಾಯಿ ಎಲ್ಲಿದು, ಚಿತ್ರದುರ್ಗದ ಹೆಣ್ಣು ಮಗಳಿಗೆ ಹಣ ಕೊಟ್ಟವರು ಯಾರು, ಧರ್ಮ ವಿರೋಧಿಗಳ ವ್ಯವಸ್ಥಿತ ಸಂಚು ಹೊರಗೆ ಬರಬೇಕು, ಧರ್ಮ ವಿರೋಧಿಗಳ ಮುಖವಾಡ ಬಿಚ್ಚುವಂತಹ ಕೆಲಸ ಆಗಬೇಕು. ದೊಡ್ಡ ಸಿನಿಮಾ ನಟ ಪ್ರಕಾಶ್ ರೈ ಹೆಸರು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಈ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಬಿಟ್ಟು ಆರ್ಗ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಈ ಷಡ್ಯಂತ್ರದಲ್ಲಿ ವಿದೇಶಿ ಕೈವಾಡದ ಶಂಕೆ ಕೂಡ ಕೇಳಿಬರ್ತಾ ಇರುವಂತಹ ತನಿಖೆ ಆಗಲಿ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಷಡ್ಯಂತ್ರದ ಆರೋಪದ ಹಿಂದೆ ಯಾರಿದ್ದಾರೆ, ಆರ್ಗ ಜ್ಞಾನೇಂದ್ರ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ತನಿಖೆ ಆಗಬೇಕು, ಏನು ಎತ್ತ ಅನ್ನುವಂತಹ ಕಂಪ್ಲೀಟ್ ಮಾಹಿತಿ ಹೊರಬೀಳಬೇಕು. ಧರ್ಮಸ್ಥಳ ವಿರುದ್ಧ 200 ಕೋಟಿ ರೂಪಾಯಿ ಷಡ್ಯಂತ್ರದ ವಿಚಾರ, ಧರ್ಮಸ್ಥಳ ವಿವಾದಕ್ಕೆ ಮತ್ತೊಂದು ರಾಜಕೀಯ ಆಯಾಮ ಸಿಗ್ತಾ ಇರುವಂಥದ್ದು, ಮತ್ತೊಂದು ಆಯಾಮವನ್ನು ಪಡೆದುಕೊಳ್ತಾ ಇದೆ. ಎಡಪಂಥೀಯರು ಹಿಂದೂ ವಿರೋಧಿಗಳಿಂದ ಈ ಸಂಚನ್ನ ಮಾಡಲಾಗ್ತಾ ಇರುವಂಥದ್ದು. ಷಡ್ಯಂತ್ರದಲ್ಲಿ ಸರ್ಕಾರದ ಕೆಲವು ನಾಯಕರು ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಕೂಡ ಆರ್ಗ ಜ್ಞಾನೇಂದ್ರ. ಸಿಬಿಐ ಸೋಮೋಟೋ ಇದನ್ನು ತಗೊಂಡು ಎನ್ಕ್ವೈರಿ ಮಾಡಬೇಕಾಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ. ಧರ್ಮಸ್ಥಳ ಬುರುಡೆ ಪ್ರಕರಣ ಈಗ ಬಯಲಿಗೆ ಬರ್ತಾ ಇದೆ. ಇದು ಎಲ್ಲರಿಗೂ ಕೂಡ ಮೊದಲೇ ಗೊತ್ತಿತ್ತು. ಇದೊಂದು ದೊಡ್ಡ ಷಡ್ಯಂತ್ರ ಅಂತ ಇಲ್ಲಿ ಎಡಪಂಥೀಯರು ಮತ್ತು ಹಿಂದೂ ವಿರೋಧಿಗಳು ಒಟ್ಟಾಗಿ ಮಾಡಿರ್ತಕ್ಕಂಥ ಷಡ್ಯಂತ್ರ. ಇದನ್ನು ನನಗೆ ಅನಿಸೋದು ಏನು ಅಂದರೆ, ಇದರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಕೆಲವರು ಕೂಡ ಭಾಗವಹಿಸಿದ್ರು. ಸರ್ಕಾರವೂ ಸೇರಿ ಮಾಡಿರ್ತಕ್ಕಂಥ ಷಡ್ಯಂತ್ರ ಇದು. ಆದ್ದರಿಂದ ಸಿಬಿಐಗೆ ಇದನ್ನು ವಹಿಸ್ಕೊಡ್ಬೇಕು. ಯಾರು ಇವರೆಲ್ಲ ಇವ್ರ ಹಿನ್ನೆಲೆ ಏನು, ಯಾರು ಎಲ್ಲಿಂದ ಸುಮಾರು 200 ಕೋಟಿ ರೂಪಾಯಿಗಳು ಈಗ ಚೆನ್ನಯ್ಯ ಹೇಳ್ತಾ ಇದ್ದಾನೆ, ಅದು ಎಲ್ಲಿಂದ ಬಂತು, ಮತ್ತು ಚಿತ್ರದುರ್ಗದ ಒಬ್ಬ ಹೆಣ್ಮಗಳಿಗೆ ಹಣ ಕೊಟ್ಟವ್ರು ಯಾರು ಮತ್ತು ಅವ್ರು ಹೇಗೆ ಕೊಡ್ತಾಯಿದ್ರು, ಇವೆಲ್ಲವೂ ಕೂಡ ಡೀಟೇಲ್ ಆಗಿ ಹೊರಗೆ ಬರಬೇಕು. ಮತ್ತು ಈ ರೀತಿ ಧರ್ಮ ವಿರೋಧಿಗಳನ್ನ ವ್ಯವಸ್ಥಿತವಾದಂಥ ಈ ಸಂಚನ್ನು ರೂಪಿಸ್ತಕ್ಕಂಥ ಇವ್ರನ್ನ ಹೊರಗೆಳೆಯುವಂಥದ್ದು, ಇವರ ಮುಖವಾಡವನ್ನು ಬಿಚ್ಚುವಂಥ ಕೆಲಸ ಮಾಡಬೇಕಾಗ್ತದೆ. ಪ್ರಕಾಶ್ ರೈ ಅನ್ನುವಂಥ ಒಂದು ವ್ಯಕ್ತಿಯ ಹೆಸರು ಕೂಡ ಬರ್ತಾ ಇದೆ. ಈತ ಸಮಾಜದಲ್ಲಿ ಒಂದು ದೊಡ್ಡ ಸಿನಿಮಾ ನಟ ಮತ್ತು ವಿಚಾರವಾದಿ ಅನ್ನುವಂಥ ಒಂದು ದೊಡ್ಡ ಹಣೆಪಟ್ಟಿಯನ್ನು ಕಟ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಇಂಥದ್ರಲ್ಲಿ ಇವರ ಹಿನ್ನೆಲೆ ಏನು, ಯಾತಕ್ಕಾಗಿ ಇವರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಜನಕ್ಕೆ ಗೊತ್ತಾಗಬೇಕಾಗಿದೆ. ಇನ್ನೆಷ್ಟು ಈ ರೀತಿ ಷಡ್ಯಂತ್ರಗಳನ್ನು ರೂಪಿಸ್ತಾರೆ ಅನ್ನುವಂಥದ್ದು ಹೊರಗೆ ಬರಬೇಕಾಗಿದೆ. ತಕ್ಷಣ ಸರ್ಕಾರ ಇದನ್ನು ಸಿಬಿಐ ವಹಿಸಬೇಕು. ಸರಿಯಾದ ರೀತಿ ಇದು ತನಿಖೆ ಅಮೂಲಾಗ್ರವಾಗಿರ್ತಕ್ಕಂಥ ತನಿಖೆ ಆಗಬೇಕು. ಇದರ ವಿದೇಶಿ ಕೈವಾಡವೂ ಇದ್ದಂತೆ ಕಾಣ್ತದೆ. ಯಾಕಂದರೆ ಇಷ್ಟೊಂದು ಹಣ ಇದು ಬರ್ತದೆ ಅಂತ ಹೇಳಿದ್ರೆ ಇದು ನಮ್ಮ ದೇಶದ ಸಂಸ್ಕೃತಿಯನ್ನು, ಧಾರ್ಮಿಕ ಇದನ್ನು, ಈ ದೇಶದ ಏಕತೆ ಸಮಗ್ರತೆಗೆ ಭಂಗ ತರುವಂಥ ಕೆಲಸವೂ ಕೂಡ ಇದರಿಂದ ಅಡಗಿದೆ ಅಂತ ಹೇಳಿ ಅನಿಸುತ್ತೆ. ತಕ್ಷಣ ಇದನ್ನು ಸಿಬಿಐಗೆ ವಹಿಸಬೇಕು. ಇಲ್ಲ ಸಿಬಿಐ ಸೋಮೋಟೋ ಇದನ್ನು ತಗೊಂಡು ಎನ್ಕ್ವೈರಿ ಮಾಡಬೇಕಾಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ.